ಈಗಾಗಲೇ ನಾವು ನೋಡಿರುವ ಹಾಗೆ ಚಿ ಸತ್ತರೆಂ ಪುಟ್ಟರೆ ಅನ್ನುವಂಥ ಕಾವ್ಯ ಭಾಗವನ್ನು ನಾವು ಈಗಾಗಲೇ ಅಧ್ಯಯನವನ್ನು ಮಾಡಿದ್ದೇವೆ. ತದನಂತರ ಈಗ ಬಿದ್ದಳ ಅಂಗನೆ ಧರೆಗೆ ನಡುನಡುಗುತ್ತಾ ಅನ್ನುವಂಥ ಕಾವ್ಯ ಭಾಗವನ್ನು ಲಕ್ಷ್ಮೀಶ ಬರೆದಿರುವಂಥ ಕನ್ನಡ ಜೈಮಿನಿ ಭಾರತ ಎನ್ನುವಂಥ ಕಾವ್ಯ ಭಾಗದಿಂದ ಈ ಒಂದು ಪದ್ಯವನ್ನು ನಾವು ಆಯ್ಕೆಯನ್ನು ಮಾಡಿಕೊಂಡಿದ್ದೇವೆ ಅಂತಕ್ಕಂಥದ್ದು. ಇದು ರಾಮಾಯಣಕ್ಕೆ ಸಂಬಂಧಪಟ್ಟಿರುವಂಥದ್ದು ಜೈಮಿನಿ ಭಾರತ ಆಗಿದ್ದರೂ ಸಹ ಇದು ರಾಮಾಯಣಕ್ಕೆ ಸಂಬಂಧಪಟ್ಟಿರುವಂಥ ಕಾವ್ಯ ಭಾಗವನ್ನು ಇಲ್ಲಿ ನಿಮಗೆ ಅಧ್ಯಯನಕ್ಕಾಗಿ ಇಟ್ಟಿದ್ದಾರೆ ಅಂತಕ್ಕಂಥದ್ದು. ಓಕೆ, ಮೊದಲಿಗೆ ಈಗ ಲಕ್ಷ್ಮೀಶನ ಒಂದು ಕವಿಯ ಪರಿಚಯವನ್ನು ನಾವು ತಿಳಿದುಕೊಳ್ಳೋಣ ಅಂತಕ್ಕಂಥದ್ದು. ಲಕ್ಷ್ಮೀಶ 1550ರಲ್ಲಿ ಇವರು ಜನಿಸ್ತಾರೆ ಅಂತಕ್ಕಂಥದ್ದು. 1550ರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ದೇವನೂರು ಎಂಬಂಥ ಒಂದು ಸ್ಥಳದಲ್ಲಿ ಇವರು ಜನಿಸ್ತಾರೆ ಅಂತಕ್ಕಂಥದ್ದು. ಇವರ ಜನಿಸಿರುವ ಬಗ್ಗೆ ಅಂದರೆ ಕಾಲದ ಬಗ್ಗೆ ಮತ್ತು ಸ್ಥಳ ನಾಮದ ಬಗ್ಗೆ ಸಾಹಿತಿಗರಲ್ಲಿ ಭಿನ್ನಾಭಿಪ್ರಾಯಗಳಿವೆ ಅಂತಕ್ಕಂಥದ್ದು. ಯಾಕೆ ಅಂತಂದರೆ ಗುಲ್ಬರ್ಗ ಜಿಲ್ಲೆಯ ಸುರಪುರ ತಾಲೂಕಿನ ದೇವಪುರ ಅಂತಂದೇಳಿ ಕೂಡ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಇವರು ಅಲ್ಲಿಯವರು ಅಂತಂದೇಳಿ ಕೆಲವೊಂದಿಷ್ಟು ಸಾಹಿತಿಗಳು ಹೇಳಿದರೆ, ಕೆಲವೊಂದಿಷ್ಟು ಸಾಹಿತಿಗಳು ಏನು ಹೇಳ್ತಾರೆ ಅಂತಂದರೆ ಇವರು ಚಿಕ್ಕಮಗಳೂರು ಜಿಲ್ಲೆಯ ದೇವನೂರು ಅಂತಕ್ಕಂಥ ಸ್ಥಳದಲ್ಲಿ ಇವರು ಜನಿಸಿರೋದು ಅಂತಂದೇಳಿ. ಇವರ ಸ್ಥಳನಾಮದ ಬಗ್ಗೆ ತುಂಬ ಭಿನ್ನಾಭಿಪ್ರಾಯಗಳು ಇದ್ದಾವೆ. ಆದರೂ ಕೂಡ ಕೊನೆಗೊಂದು ನಿರ್ಧಾರಕ್ಕೆ ಬರ್ತಾರೆ ಅಂತಕ್ಕಂಥದ್ದು. ಇಲ್ಲ, ಇವರು ಚಿಕ್ಕಮಗಳೂರು ಜಿಲ್ಲೆಯ ದೇವಪುರ ಅಂತಕ್ಕಂಥದ್ದೇ, ದೇವನೂರು ಅಂತಕ್ಕಂಥದ್ದೇ ಇವರ ಊರು, ಹುಟ್ಟಿದ ಸ್ಥಳ ಅನ್ನುವಂಥದ್ದನ್ನು ಕೊನೆಗೆ ಸಾಹಿತಿಗಳು ಇದನ್ನು ನಿರ್ಧಾರವನ್ನು ಮಾಡ್ತಾರೆ ಅಂತಕ್ಕಂಥದ್ದು. ಓಕೆ, ಸಾಹಿತ್ಯ ವಲಯದಲ್ಲೇ ತುಂಬ ಪ್ರಖ್ಯಾತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಕವಿ ಅಂತಂದರೆ ಲಕ್ಷ್ಮೀಶ ಅಂತಂದೇಳಿ. ಇವರಿಗೆ ಕರ್ನಾಟಕ ಕವಿ ಚೂತವನ ಚೈತ್ರ ಅನ್ನುವಂಥ ಬಿರುದನ್ನು ಕೂಡ ಮತ್ತು ಉಪಮಾಲೋಲ ಅಂತಕ್ಕಂಥ ಬಿರುದನ್ನು ಕೂಡ ಇವರ ಮುಡಿಗೆ ಬಿದ್ದಿದೆ ಅಂತಕ್ಕಂಥದ್ದು. ಓಕೆ, ಅಂದರೆ ಇವರು ಕರ್ನಾಟಕ ಕವಿ ಚೂತವನ ಚೈತ್ರ ಮತ್ತು ಉಪಮಾಲೋಲ ಅಂತಕ್ಕಂಥ ಬಿರುದನ್ನು ಧರಿಸಿರ್ತಕ್ಕಂಥ ಕವಿ ಅಂತಂದರೆ ಲಕ್ಷ್ಮೀಶ ಅಂತಕ್ಕಂಥದ್ದು. ಓಕೆ, ಹೀಗೆ ಲಕ್ಷ್ಮೀಶ ಬರೆದಿರ್ತಕ್ಕಂಥ ಕರ್ನಾಟಕ ಜೈಮಿನಿ ಭಾರತ ಎಂಬ ಕಾವ್ಯ ಭಾಗದಿಂದ ಆಯ್ಕೆಯಾಗಿರ್ತಕ್ಕಂಥ ಬಿದ್ದಳಂಗನೆ ಧರೆಗೆ ನಡುಗುತ್ತಾ ಎನ್ನುವಂಥ ಕಾವ್ಯ ಭಾಗವನ್ನು ಇವತ್ತು ನಾವು ಅಧ್ಯಯನವನ್ನು ಮಾಡೋಣ ಅಂತಕ್ಕಂಥದ್ದು. ಓಕೆ, ಸೊ ಹಾಗಾಗಿ ಇಲ್ಲಿ ಬರುವಂಥ ಸನ್ನಿವೇಶಗಳು ಏನಂತಂದರೆ, ಇಲ್ಲಿ ರಾಮ, ಸೀತೆ ಮತ್ತು ಲಕ್ಷ್ಮಣ ಪಾತ್ರಗಳು ಕಾಣಿಸ್ಕೊಳ್ತವೆ ಅಂತಕ್ಕಂಥದ್ದು. ಇಲ್ಲಿ ಸೀತೆಯನ್ನು ಕಾಡಿಗೆ ಕಳಿಸುವಂಥ ಸನ್ನಿವೇಶ ಇಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತಕ್ಕಂಥದ್ದು. ಕಾಡಿಗೆ ಏಕೆ ಕಳಿಸುತ್ತಾನೆ ಅಂತಕ್ಕಂಥ ಸನ್ನಿವೇಶನೂ ಕೂಡ ಇಲ್ಲಿ ಬರುತ್ತೆ ಅಂತಕ್ಕಂಥದ್ದು. ತದನಂತರ ಲಕ್ಷ್ಮಣ ಸೀತೆಯನ್ನು ಕಾಡಿಗೆ ಬಿಟ್ಟು ಬರುವಂತಹ ಸಂದರ್ಭದಲ್ಲಿ ಆತನ ದುಃಖವನ್ನು ಯಾವ ರೀತಿ ಅನ್ನುವಂಥದ್ದನ್ನು ಲಕ್ಷ್ಮೀಶ ಇಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದು. ಕೊನೆಗೆ ಸೀತೆಯ ದುಃಖವನ್ನೂ ಕೂಡ ಇಲ್ಲಿ ವರ್ಣಿಸ್ತಾ ಇದ್ದಾನೆ ಅಂತಕ್ಕಂಥದ್ದು. ಸೀತೆಯ ಸಂತೋಷ ಮತ್ತು ದುಃಖ ಎರಡನ್ನೂ ಕೂಡ ಇಲ್ಲಿ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ ಅಂತಕ್ಕಂಥದ್ದು. ಆರಂಭದಲ್ಲಿ ಅವಳಿಗೆ ಸಂತೋಷ ಇರುತ್ತೆ, ಯಾಕಂತಂದ್ರೆ ನನ್ನನ್ನು ರಾಮ ಋಷಿಮುನಿಗಳ ಹತ್ತಿರಕ್ಕೆ, ಕುಟೀರಗಳ ಹತ್ತಿರಕ್ಕೆ ಕಳಿಸ್ತಾ ಇದ್ದಾನೆ ಅಂತಂದೇಳಿ ಅವಳ ಒಂದು ಆಲೋಚನೆ ಆಗಿರುತ್ತೆ ಅಂತಕ್ಕಂಥದ್ದು. ಕೊನೆಗೆ ಏನಾಗುತ್ತೆ ಅಂತಂದರೆ, ಯಾವಾಗ ಲಕ್ಷ್ಮಣ ಆ ಒಂದು ವಿಚಾರವನ್ನು ಹೇಳ್ತಾನೋ, ನಿನ್ನನ್ನು ರಾಮ ಸ್ವೀಕರಿಸೋದಿಲ್ಲಂತೆ, ನಿನ್ನ ಶೀಲವನ್ನು ಶಂಕಿಸಿ ನಿನ್ನನ್ನು ಕಾಡಿಗೆ ಅಟ್ಟಿದ್ದಾನೆ ಅಂತಕ್ಕಂಥ ಮಾತನ್ನು ಕೇಳಿದಾಗ ಕೊನೆಗೆ ಅವಳಿಗೆ ದುಃಖ ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ದು. ಕೊನೆಗೆ ಲಕ್ಷ್ಮಣನಿಗೂ ಕೂಡ ಯಾವ ರೀತಿ ದುಃಖ ಆಗುತ್ತೆ, ಮತ್ತು ತನ್ನ ಅತ್ತಿಗೆಯನ್ನು ಆ ಒಂದು ಪ್ರಕೃತಿ ಮಾತೆಯಲ್ಲಿ ಯಾವ ರೀತಿ ನೋಡ್ಕೊಳ್ಳಿ ಅಂತಕ್ಕಂಥದ್ದು, ಯಾವ ರೀತಿ ಬೇಡ್ಕೊಳ್ತಾನೆ, ಇವಳನ್ನು ಚೆನ್ನಾಗಿ ನೋಡ್ಕೊಳ್ಳಿ, ನಾನು ಬಿಟ್ಟು ಹೋಗ್ತಾ ಇದ್ದೀನಿ ಅನ್ನುವಂಥ ಒಂದು ಸನ್ನಿವೇಶಗಳು ಕೂಡ ಇಲ್ಲಿ ಕಾಣಿಸ್ಕೊಳ್ತವೆ ಅಂತಕ್ಕಂಥದ್ದು. ಇಷ್ಟು ಈ ಒಂದು ಕಾವ್ಯ ಭಾಗದಲ್ಲಿ ಕಾಣಿಸ್ಕೊಳ್ಳುವಂಥ ಸನ್ನಿವೇಶಗಳು ಅಂತಕ್ಕಂಥದ್ದು. ಈಗ ನಾನು ಆ ಒಂದು ಕಾವ್ಯ ಭಾಗವನ್ನು ಓದ್ತಾ ಅದರ ವಿವರಣೆಯನ್ನು ನಾನು ಹೇಳ್ತಾ ಹೋಗ್ತೀನಿ ಅಂತಕ್ಕಂಥದ್ದು. ಅರಸ ಕೇಳ್ ಸೌಮಿತ್ರಿ ವೈದೇಹ್ಯಂ ಕೊಂಡು ತೆರಳುವ ರಥಾಗ್ರದೋಳ್ ಚಲಿಸುವ ಪತಾಕೆ ರಘುವರನ ಅಂಗನಿಯನ್ ಉಳಿದನ ಅಹಹ ಎಂದ ಅಡಿಗಡಿಗೆ ತಲೆಗೊಡುವಂತಿರಲ್ಕೆ ಪರಮದಾರುಣಮ ಆಯ್ತು ಎಂದ ಅಯೋಧ್ಯಪುರದ ನೆರವಿಯಂ ಜನಂ ಗುಜಿಸಿ ಮನದೆ ಕರಗಿ ಕಾತರಿಸುತ್ತಿರೆ ಪರಿಸಿದಂ ಕಾಳ್ಬಟ್ಟೆಗೊಂಡ ಅನಿಲ ವೇಗದಿಂದ ಆ ರಥವನ್ನು ಅಂತಂದೇಳಿ ಬರುತ್ತೆ ಅಂತಕ್ಕಂಥದ್ದು ಮೊದಲನೇ ಪ್ಯಾರ ನೋಡಿ.
ಇಲ್ಲಿ ರಾಮ ಸೀತೆಯನ್ನು ಕಾಡಿಗೆ ಅಟ್ಟುವಂಥ ಸನ್ನಿವೇಶ ಇಲ್ಲಿ ಕಾಣಿಸ್ಕೊಳ್ತಾ ಇದೆ ಅಂತಕ್ಕಂಥದ್ದು. ಕಾರಣ ಏನು? ಒಬ್ಬ ಸಾಮಾನ್ಯ ಪ್ರಜೆ ಸೀತೆಯ ಅಥವಾ ತನ್ನ ಪತ್ನಿಯ, ರಾಮನ ಪತ್ನಿಯ ಸೀತೆಯ ಶೀಲವನ್ನು ಶಂಕಿಸುವ ರೀತಿಯಲ್ಲಿ ಮಾತನಾಡಿದನೆಂದು ಹೇಳುವಾಗ ಅವಳನ್ನು ತೊರೆಯಲು ನಿರ್ಧರಿಸುವಂಥ ಸನ್ನಿವೇಶ, ಅವಳನ್ನು ತೊರೆಯಲು ನಿರ್ಧರಿಸ್ತಾನೆ ಅಂತಕ್ಕಂಥದ್ದು. ಒಬ್ಬ ಪ್ರಜೆ ಸೀತೆಯ ಶೀಲವನ್ನು ಶಂಕಿಸುವ ರೀತಿಯಲ್ಲಿ ಮಾತನಾಡುವಂಥದ್ದನ್ನು ಕೇಳಿದ ರಾಮ ಸೀತೆಯನ್ನು ತೊರೆಯಲು ನಿರ್ಧರಿಸ್ತಾನೆ ಅಂತಕ್ಕಂಥದ್ದು. ಸೀತೆಯನ್ನು ನನಗೆ ಬೇಡ ಸೀತೆ ಅನ್ನುವಂಥ ರೀತಿಯಲ್ಲಿ ನಿರ್ಧರಿಸ್ತಾನೆ ಅಂತಕ್ಕಂಥದ್ದು. ಕೊನೆಗೆ ಅವಳನ್ನು ಕಾಡಿಗೆ ಬಿಟ್ಟು ಬಾ. ಅವತ್ತಿನ ಕಾಲದಲ್ಲಿ ದಟ್ಟಾರಣ್ಯಗಳು ಅಂತಕ್ಕಂಥದ್ದು. ಕಾಡಿಗೆ ಬಿಟ್ಟು ಬಾ ಅನ್ನೋದೇನು, ಅವಳನ್ನು ಕೊಂದಾಕಿ ಬಾ ಅನ್ನೋದೇನು, ಎರಡೂ ಒಂದೇ. ಯಾಕಂತಂದರೆ ಕಾಡಿನಲ್ಲಿ ಹುಲಿ, ಸಿಂಹ, ಕರಡಿ ಬಹಳ ಏನಿರ್ತಾ ಇದ್ವು ಅಂತಂದರೆ ಕಾಡು ಪ್ರಾಣಿಗಳು ಇರ್ತಾ ಇದ್ವು ಅಂತಕ್ಕಂಥದ್ದು. ಇವತ್ತಿನ ದಿನಮಾನದಲ್ಲಿ ಸ್ವಲ್ಪ ನಗರೀಕರಣ, ಕೈಗಾರಿಕರಣ, ಜಾಗತೀಕರಣ ಇವೆಲ್ಲವೂ ಕೂಡ ಆಗಿಬಿಟ್ಟು ಏನಾಗಿದೆ ಅಂತಂದರೆ ಸ್ವಲ್ಪ ಕಾಡು ಕಡಿಮೆ ಆಗ್ತಾ ಇದೆ ಅಂತಕ್ಕಂಥದ್ದು. ನಗರೀಕರಣ ಆಗ್ತಾ ಇರೋದ್ರಿಂದ ಏನಾಗ್ತಾ ಇದೆ ಅಂತಂದರೆ ಕಾಡು ಇವತ್ತು ಹಾಳಾಗ್ತಾ ಇದ್ದಾವೆ ಅಂತಕ್ಕಂಥದ್ದು. ಕಾಡು ಪ್ರಾಣಿಗಳು ನಗರಕ್ಕೆ ಬರುವಂಥ ಸನ್ನಿವೇಶಗಳು ಇವತ್ತು ನಾವು ನೋಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಇರಲಿ. ಸೊ ಹಾಗಾಗಿ ಅವತ್ತಿನ ದಿನಮಾನದಲ್ಲಿ ನೋಡಿ, ಒಬ್ಬ ಸೀತಾ ಮಾತೆಗೂ ಕೂಡ ಬಿಟ್ಟಿಲ್ಲ ಕಷ್ಟ ಅನ್ನೋದಕ್ಕೆ ಇದೇ ಉದಾಹರಣೆ ಅಂತಕ್ಕಂಥದ್ದು. ಕೊನೆಗೆ ಏನಾಯಿತು ಅಂತಂದರೆ ಅವಳನ್ನು ಕಾಡಿಗೆ ಕಳಿಸುವಂಥ ಒಂದು ಸನ್ನಿವೇಶ ಇಲ್ಲಿ ಬರ್ತಾ ಇದೆ ಅಂತಕ್ಕಂಥದ್ದು. ನೋಡಿ, ಅವಳ ಶೀಲವನ್ನು ಶಂಕಿಸಿ ಮಾತನಾಡ್ತಕ್ಕಂಥದ್ದನ್ನು ಕೇಳಿಸ್ಕೊಂಡ ರಾಮ ಅದನ್ನು ವಿಚಾರವನ್ನೂ ಕೂಡ ಮಾಡದೆ ಏನು ಮಾಡ್ತಾನೆ ಅಂತಂದರೆ ಅವಳನ್ನು ಕಾಡಿಗೆ ಬಿಟ್ಟು ಬಾ ಅಂತಂದೇಳಿ ತನ್ನ ತಮ್ಮನಾಗಿರ್ತಕ್ಕಂಥ ಲಕ್ಷ್ಮಣನಿಗೆ ಆದೇಶವನ್ನು ಮಾಡ್ತಾನೆ ಅಂತಕ್ಕಂಥದ್ದು. ಈಗ ಏನಾಗ್ತಿದೆ ಅಂತಂದರೆ ಆ ರಥದಲ್ಲಿ ಕುಳ್ಳಿರಿಸ್ಕೊಂಡು ಅವಳನ್ನೀಗ ಎಲ್ಲಿಗೆ ಕಾಡಿಗೆ ಬಿಟ್ಟು ಬರುವಂಥ ಸನ್ನಿವೇಶದಿಂದ ಆರಂಭ ಆಗ್ತಾ ಇದೆ ಅಂತಕ್ಕಂಥದ್ದು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ ಏನಂತ, ರಾಮ ಹೇಳ್ತಾ ಇದ್ದಾನೆ ಯಾರಿಗೆ? ಲಕ್ಷ್ಮಣನಿಗೆ. ಅರಸ ಕೇಳ್ ಸೌಮಿತ್ರಿ ಅಂತಂದರೆ ಸುಮಿತ್ರೆಯ ಮಗ ಆಗಿರ್ತಕ್ಕಂಥ ಲಕ್ಷ್ಮಣನಿಗೆ ಸೌಮಿತ್ರಿ ಅಂತಂದೇಳಿ ನಾವು ಕರಿತೀವಿ ಅಂತಕ್ಕಂಥದ್ದು. ಹಾಗಾಗಿ ಅರಸ ಕೇಳ್ ಸೌಮಿತ್ರಿ, ವೈದೇಹಿಯಂ ಕೊಂಡು ತೆರಳುವ ರಥಾಗ್ರದೋಳ್ ಚಲಿಸುವ ಪತಾಕೆ ರಘುವರನ ಅಂಗನಿಯನುಳಿದನ ಅಹಹ ಎಂದ ಅಡಿಗಡಿಗೆ ತಲೆಗೊಡುವಂತಿರಲಿಕ್ಕೆ ಪರಮ ದಾರುಣಮ ಆಯ್ತೆಂದು ಅಯೋಧ್ಯಪುರದ ನೆರವಿಯಂ ಜನಂ ಗುಜಿಸಿ ಮನದೆ ಕರಗಿ ಕಾತರಿಸುತ್ತೀರೆ ಪರಿಸಿದಂ ಕಾಳ್ಬಟ್ಟೆಗೊಂಡ ಅನಿಲ ವೇಗದಿಂದ ಆ ರಥವನು ಅಂತಂದೇಳಿ ಬರ್ತಾ ಇದೆ ಅಂತಕ್ಕಂಥದ್ದು. ನೋಡಿ, ಆ ಪ್ಯಾರ ನೋಡಿ, ಇದನ್ನು ಭಾವಾರ್ಥಕ್ಕೂ ಕೂಡ ಕೇಳುವಂಥ ಸನ್ನಿವೇಶ ಜಾಸ್ತಿ ಇರುತ್ತೆ ಅಂತಕ್ಕಂಥದ್ದು. ಯಾಕಂತಂದರೆ ಈ ಚಾಪ್ಟ್ರು 22-23 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಚಾಪ್ಟರ್ ಅಂತಕ್ಕಂಥದ್ದು. ಯಾಕಂತಂದರೆ ಒಂದು ಸಂದರ್ಭ ಕೇಳ್ತಾನೆ 3 ಮಾರ್ಕ್ಸಿಗೆ, ಲಾಂಗ್ ಕ್ವಶನ್ ಆನ್ಸರ್ಸ್ ಕೇಳ್ತಾನೆ 10 ಮಾರ್ಕ್ಸಿಗೆ, ಭಾವಾರ್ಥ ಕೇಳ್ತಾನೆ 7 ಮಾರ್ಕ್ಸಿಗೆ, ಪದಗಳ ಅರ್ಥ ಕೇಳ್ತಾನೆ 2 ಮಾರ್ಕ್ಸಿಗೆ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಟೋಟಲ್ 21-22 ಮಾರ್ಕ್ಸಿಗೆ ಈ ಒಂದು ಚಾಪ್ಟ್ರು ಬಹಳ ಮುಖ್ಯವಾಗಿರ್ತಕ್ಕಂಥ ಕಾವ್ಯ ಭಾಗ ಅಂತಕ್ಕಂಥದ್ದು. ಹಾಗಾಗಿ ನೋಡಿ, ಅರಸ ಕೇಳ್ ಸೌಮಿತ್ರಿ ವೈದೇಹಿಯಂ ಕೊಂಡು ತೆರಳುವ ರಥಾಗ್ರದೊಳು ಚಲಿಸುವ ಪತಾಕೆ ಅಂದ್ರೇನು? ಧ್ವಜ. ನೋಡಿ, ಅಲ್ಲಿ ವೈದೇಹಿಯಂ ಅಂತಂದರೆ ಸೀತೆಯನ್ನು, ವೈದೇಹಿ ಅಂತಂದರೆ ಯಾರು? ಸೀತೆ. ಅಲ್ಲಿ ಸೌಮಿತ್ರಿ ಅಂತಂದರೆ ಲಕ್ಷ್ಮಣ. ಅರಸ ಕೇಳ್ ಸೌಮಿತ್ರಿ ವೈದೇಹಿಯಂ ಕೊಂಡು ತೆರಳುವ ರಥಾಗ್ರದೊಳು ಚಲಿಸುವ ಪತಾಕೆ ಅಂತಂದ್ರೆ ಆ ಧ್ವಜ, ಆ ಒಂದು ರಥದ ಮೇಲ್ಗಡೆಗೆ ಏನು ಧ್ವಜವನ್ನು ಕಟ್ಟಿರ್ತಾರಲ್ಲ ಆ ಧ್ವಜ, ಆ ಪತಾಕೆ ಏನಂತ ಇತ್ತು ಅಂತಂದರೆ ರಘುವರನ ಅಂಗನಿಯನ್ನು ಉಳಿದನ ಅಹಹ ಎಂದು ಅಡಿಗಡಿಗೆ ತಲೆಗೊಡುವಂತಿರಲ್ಕೆ. ಅದು ಕೂಡ ಏನಂತ ಇತ್ತು ಅಂತಂದರೆ ಬೇಡ ಸೀತೆಯನ್ನು ಕಾಡಿಗೆ ಕಳಿಸ್ಬೇಡಿ ಅಂತಂದೇಳಿ ಅದು ಕೂಡ ಅಂತ ಇತ್ತಂತ. ಯಾವ ರೀತಿ ಅಂತಂದ್ರೆ ತಲೆಗೊಡುವುದು ಅಂತಂದರೆ ಬೇಡ ಅಂತಂದೇಳಿ ಅಂತ ಇತ್ತು ಅಂತಕ್ಕಂಥದ್ದು. ಅಂದರೆ ಉಪಮೆಗಳನ್ನು ಇಲ್ಲಿ ತರ್ತಾ ಇದ್ದಾನೆ ಅಂತಕ್ಕಂಥದ್ದು ಯಾರು? ಲಕ್ಷ್ಮೀಶ. ನೋಡಿ, ಹೋಲಿಕೆಯನ್ನು ಯಾವುದಕ್ಕೆ ಮಾಡ್ತಾನ? ಬಾವುಟ ಗಾಳಿಗೆ ಅದು ಹಿಂಗೆ ಹಾರಾಡ್ತಾ ಇತ್ತಪ್ಪ ಅಂತಂದ್ರೆ ಅದು ತಲೆಯನ್ನು ಕೊಡುತ್ತಾ ಇದೆ, ಬೇಡ ಅಂತ ಇದೆ ಅನ್ನುವಂಥ ಮಾತನ್ನು ಅಲ್ಲಿ ಲಕ್ಷ್ಮೀಶ ಬಾವುಟಕ್ಕೆ ಹೋಲಿಕೆಯನ್ನು ಮಾಡಿ ಹೇಳ್ತಾ ಇದ್ದಾನೆ ಅಂತಕ್ಕಂಥದ್ದು. ಅದಕ್ಕೆ ಆತನನ್ನು ಉಪಮಾಲೋಲ ಅಂತಂದೇಳಿ ಕರೀತಾರೆ ಅಂತಂದೇಳಿ. ಉಪಮೆಗಳನ್ನು ತರ್ತಾನೆ, ಹೋಲಿಕೆಗಳನ್ನು ತರ್ತಾನೆ ಅಂತಕ್ಕಂಥದ್ದು. ಓಕೆ. ಹಾಗಾಗಿ ರಥಾಗ್ರದೋಳು ಚಲಿಸುವ ಪತಾಕೆ ರಘುವರನ ಅಂಗನಿಯನ್ನು ಉಳಿದನ ಆಹಹ ಎಂದ ಅಡಿಗಡಿಗೆ ಅಂದ್ರೆ ಹೆಜ್ಜೆಗೆ ತಲೆಗೊಡುವಂತಿರಲ್ಕೆ. ಹೆಜ್ಜೆಗೆ ಅಂತಂದರೆ ಇನ್ನೇನು ಹೋಗ್ತಾ ಇದೆ, ಗಾಳಿಗೆ ಅದು ಅಳಿಗಾಡ್ತಾ ಇದೆ ಪಟ,
ಅಥವಾ ಧ್ವಜ ಅದು ಏನಂತ ಹೇಳ್ತಾ ಇದೆ ಅಂತಂದ್ರೆ ಹೆಜ್ಜೆ ಹೆಜ್ಜೆಗೂ ಬೇಡ ಬೇಡ ಅಂತಂದೇಳಿ ಅಂತ ಇದೆ. ಪರಮದಾರುಣಮ ಆಯ್ತೆಂದ ಅಯೋಧ್ಯಪುರದ ನೆರವಿಯಂ ಜನಂ ಗುಜಿ ಗುಜಿಸಿ ಮನದೆ ಕರಗಿ ಕಾತರಿಸುತ್ತೀರೆ ಪರಿಸಿದಂ ಕಾಳ್ಬಟ್ಟೆಗೊಂಡ ಅನಿಲ ವೇಗದಿಂದ ಆರತವನು. ನೋಡಿ, ದುಃಖದಿಂದ ಕೊರಗಿ ಕಾತರಿಸುತ್ತಿರುವ ಲಕ್ಷ್ಮಣನು ವಾಯುವೇಗದಿಂದ ರಥವನ್ನು ಏನು ಮಾಡ್ತಾನೆ ಅಂತಂದರೆ ಆ ಒಂದು ಕಾಡಿಗೆ ಒಡ್ಕೊಂಡು ಹೋಗ್ತಾನೆ ಅಂತಕ್ಕಂಥದ್ದು. ನೋಡಿ, ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಪರಮದಾರುಣಮ ಆಯ್ತೆಂದು ಅಯೋಧ್ಯಪುರದ ನೆರವಿಯಂ ಜನಂ. ಅಲ್ಲಿ ಏನಾಯ್ತು ಅಂತಂದರೆ ಅಯೋಧ್ಯೆಯಲ್ಲಿ ಈಗ ಸೀತೆಯನ್ನು ಕಾಡಿಗೆ ಕರ್ಕೊಂಡು ಹೋಗ್ತಾ ಇದ್ದಾರಲ್ಲ, ಆ ಪರಮದಾರುಣ ಆಯಿತು. ನೋಡಿ, ರಾಮನು ಮಾಡಿರ್ತಕ್ಕಂಥ ಕಾರ್ಯವು ಅತ್ಯಂತ ಕ್ರೂರ ಎಂದು ಗುಂಪು ಗುಂಪಾಗಿ ಮಾತಾಡಿಕೊಳ್ಳಿಕ್ಕೆ ಶುರು ಮಾಡಿದರು. ಅಲ್ಲಿರ್ತಕ್ಕಂಥ ಏನಾಯಿತು, ಇದು ತುಂಬ ಕ್ರೂರವಾಗಿರ್ತಕ್ಕಂಥ ಕೆಲಸ ಇದು. ನೋಡಿ, ಪಾಪ ಒಬ್ಬ ಹೆಣ್ಣು ಮಗಳು, ಅದರಲ್ಲಿ ಅವಳು ಗರ್ಭಿಣಿ ಇರ್ತಕ್ಕಂಥ ಹೆಣ್ಣು ಮಗಳನ್ನು ಹೋಗಿ ಕಾಡಿಗೆ ಕಳಿಸ್ತಾ ಇದ್ದಾರಲ್ಲ. ಪರಮದಾರುಣಮ ಆಯಿತು ಎಂದು ಅಯೋಧ್ಯಪುರದ ನೆರವಿಯಂ ಜನ. ನೆರವಿ ಅಂತಂದ್ರೇನು? ಗುಂಪು. ಅಲ್ಲಿ ಗುಂಪು ಕೂಡಿರ್ತಕ್ಕಂಥ ಜನರು ಒಳಗೆ, ಯಾಕಂತಂದರೆ ಆ ರಾಜರದಿಗೆ ಜೋರಾಗಿ ಮಾತಾಡೋಕ್ಕತ್ತ ಗುಜಿ ಗುಜಿಸಿ ಅಂತಂದ್ರೇನು? ಒಳಗೆ ಮನದೆ ಕರಗಿ ಕಾತರಿಸುತ್ತೀರಿ ಪರಿಸಿದಂ ಕಾಳ್ಬಟ್ಟೆಗೊಂಡ. ಬಟ್ಟೆ ಅಂತಂದರೆ ದಾರಿ, ಕಾಳ್ಬಟ್ಟೆ ಅಂತಂದರೆ ಕಲ್ಲಿನಿಂದ ಕೂಡಿರ್ತಕ್ಕಂಥ ದಾರಿಯ ಒಳಗೆ ಆ ಒಂದು ರಥವನ್ನು ಒಡ್ಕೊಂಡು ಕರ್ಕೊಂಡು ಹೋದ ಅನ್ನುವಂಥದ್ದು ಇಲ್ಲಿ ಬರುತ್ತೆ. ಅನಿಲ ವೇಗದಿಂದ ರಥವನ್ನು ಅಂತಂದೇಳಿ. ನೆಕ್ಸ್ಟ್ ಪ್ಯಾರ ನೋಡಿ, ದುರದೊಳ ಆಂತರನ ಇರಿದು ಮೆರೆಯಲಿಯರುವ ರಥಂ ತರಳಿಯಂ ಕಾನನಕ್ಕೆ ಕಳುವಲ ಅಡರ್ವಂತಾಯ್ತಾ ದರೆಯೊಳ ಆರ್ತರನ ಇದೆ ರಕ್ಷಿಸುವ ಬುದ್ಧಿ ಕೋಮಲಿಯ ಕೊಲೆಗೆಲಸಕ್ಕಾಯ್ತಾ ಅಂತಂದೇಳಿ ಹೇಳ್ತಾನೆ. ಅಂದರೆ ನಿರ್ದೋಷಿಯಾಗಿರ್ತಕ್ಕಂಥ ಸೀತಾದೇವಿಯನ್ನು ಕರ್ಕೊಂಡೋಗೋದಕ್ಕೆ ಈ ಒಂದು ರಥ ಉಪಯೋಗಕ್ಕಾಯ್ತಲ್ಲ. ಈ ರಥ ಯಾವುದಕ್ಕೆ ಉಪಯೋಗ ಆಗಬೇಕು? ದುರದೊಳ ಆಂತರನ ಇರಿದು. ಅಂದರೆ ದುರ ಅಂತಂದ್ರೆ ಏನು? ಯುದ್ಧದಲ್ಲಿ ಗೆದ್ದು ದುರದೊಳ ಆಂತರನ ಇರಿದು ಮೆರೆಯಲಿ ಇರುವ. ಅಂದರೆ ಯುದ್ಧದಲ್ಲಿ ಗೆದ್ದು ರಥದ ಮೇಲ್ಗಡೆಗೆ ಕುಳಿತುಕೊಂಡು ಒಂದು ವಿಜೃಂಭಣೆಯಿಂದ ಸಂಭ್ರಮಿಸುವಂಥ ಕೆಲಸಕ್ಕೆ ಇದು ಏನಾಗಬೇಕು? ರಥ ಉಪಯೋಗ ಆಗಬೇಕಾಗಿತ್ತು. ಆದರೆ ತರಳೆಯಂ ಕಾನನಕ್ಕೆ, ತರಳೆ ಅಂತಂದ್ರೇನು? ಹೆಣ್ಣು. ಕಾನನಕ್ಕೆ ಅಂತಂದ್ರೇನು? ಅಡವಿಗೆ. ಆ ಒಂದು ಹೆಣ್ಣನ್ನು ಅಡವಿಗೆ ಕಳಿಸೋದಕ್ಕೆ ಇದು ಆಯ್ತಲ್ಲ. ದರೆಯೊಳ ಆರ್ತರನ ಐದೆ ರಕ್ಷಿಸುವ ಬುದ್ಧಿ ಕೋಮಲಿ ಕೊಲೆಗೆಲಸಕ್ಕಾಯ್ತಾ ಅಂತಕ್ಕಂಥದ್ದು. ಅಂದರೆ ಆ ಒಂದು ರಾಜನನ್ನು ಕುರಿತು ಅಲ್ಲಿ ಹೇಳ್ತಾ ಇದ್ದಾನೆ ಅಂತಕ್ಕಂಥದ್ದು. ಅಂದರೆ ದರೆ ಅಂತಂದ್ರೆ ಏನು? ಭೂಮಿಯ ಮೇಲಿರ್ತಕ್ಕಂತಹ ಸಾಮಾನ್ಯ ಜನರನ್ನು ರಕ್ಷಿಸುವಂತಹ ಬುದ್ಧಿ ಕೋಮಲಿಯ ಕೊಲೆಗೆಲಸಕ್ಕಾಯ್ತಲ್ಲ ಅಂತಂದರೆ, ಕೋಮಲಿ ಅಂತಂದರೆ ಯಾರು? ಅಲ್ಲಿ ಸೀತೆಯ ಕೊಲೆಗೆಲಸಕ್ಕೆ ಆಗ್ತಾ ಇದೆಯಲ್ಲ ರಾಮನ ಬುದ್ಧಿ. ಕರುಣಮೇ ಇಲ್ಲದೆ ವರೆವ ಅರಣಮಂ ಸುಡಲಿ ನಿಷ್ಠುರದೊಳೆಯಂತಿ ಕೃತ್ಯವೆಸಗುವನು ರಾಘವೇಶ್ವರನೇ ಇಂತಿದಕ್ಕೆ ಬೆಸೆಸಿದನು ತನಗೆನುತ ಸೌಮಿತ್ರಿ ಮರುಗುತ್ತಾ ನಡೆದನು. ನೋಡಿ, ಸೌಮಿತ್ರಿ ಮರುಗುತ್ತಾ ನಡೆದನು. ಸೌಮಿತ್ರಿ ಅಂದ್ರೇನು? ಲಕ್ಷ್ಮಣ. ಅಲ್ಲಿ ಏನಂತ ಹೇಳ್ತೇನೆ ಅಂತಂದರೆ, ಕರುಣಹೀನರಾಗಿ ಬಾಳುವ ಪ್ರಾಣಗಳನ್ನು ಸುಡಲಿ. ಹೋಗಿ ಇಂಥ ಕೆಲಸವನ್ನು ನನಗೊಪ್ಪಿಸ್ಬಿಟ್ಟಲ್ಲ ಅಂತಂದೇಳಿ ಸೌಮಿತ್ರಿ ಎದುರು ಮಾತನಾಡುವ ಹಾಗೆ ಇಲ್ಲ ಅಣ್ಣನ ಎದುರಿಗೆ. ಯಾಕಂತಂದರೆ ಅಣ್ಣ ಏನು ಹೇಳ್ತಾನೋ ಅದನ್ನು ತಪ್ಪದೆ ಮಾಡುವಂಥ ಕೆಲಸ ತಮ್ಮುಂದಾಗಿತ್ತು ಅಂತಕ್ಕಂಥದ್ದು. ಹಾಗಾಗಿ ಸೌಮಿತ್ರಿ ಮರುಗುತ್ತಾ ನಡೆದ. ಎಂಥ ಕೆಲಸವನ್ನು ನನಗೆ ಒಪ್ಪಿಸ್ಬಿಟ್ಟಲ್ಲ ಅಂತಕ್ಕಂಥ ರೀತಿಯಲ್ಲಿ ಆತ ಒಳಗೆ ಮರುಗ್ತಾನೆ ಅಂತಕ್ಕಂಥದ್ದು. ಯಾಕಂತಂದ್ರೆ ಕರುಣಾಹೀನರಾಗಿ ಬಾಳುವ ಪ್ರಾಣಗಳನ್ನು ಸುಡಲಿ ಅಂತಂದೇಳಿ. ಅರಣ ಅಂತಂದ್ರೇನು? ಪ್ರಾಣ ಅಂತಕ್ಕಂಥದ್ದು. ಹಾಗಾಗಿ ಕರುಣೆ ಇಲ್ಲದೆ ವರೆವ ಅರಣಮಂ ಸುಡಲಿ ನಿಷ್ಠುರದೊಳೆಯಂತಿ ಕೃತ್ಯವೆಸಗುವನು ರಾಘವೇಶ್ವರ ಅಂತಂದು ಹೇಳ್ತಾನೆ. ನಿಷ್ಠುರದೊಳು ಅಂದರೆ ಎಂಥ ಒಂದು ಕಠೋರ ಕೃತ್ಯ ಕೆಲಸವನ್ನು ನನಗೆ ಒಪ್ಪಿಸ್ಬಿಟ್ಟಲ್ಲ ಅಂತಂದೇಳಿ ಆತ ಬೆಸಸಿದನು ಅಂತಂದರೆ ಆಜ್ಞೆಯನ್ನು ಮಾಡಿಬಿಟ್ನಲ್ಲ ತನಗೆ ಎನ್ನುತ್ತಾ ಸೌಮಿತ್ರಿ ಮರುಗುತ್ತಾ ನಡೆದ ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಅನ್ಯಗಂ ಜಾನಕಿಯ ಕಣ್ಣಿಗೆ ತೋರಿತು ಮುಂದೆ ಸನ್ನುತ ರಘುದ್ವಹನ ಕೀರ್ತಿಯನೇ ಮೂವಟ್ಟೆಯನ್ನಡೆದು ಮುಕ್ಕಣ್ಣನಂ ಸಾರ್ದು ಜಗದ ಪಾಪಮಂ ಮುರಿದು ಮುಕ್ಕಿ ಮುನ್ನೀರು ಮುಂತಾಗಿ ದೇವರೊಳಗಾದ ಮುನ್ನುಳ್ಳ 33 ಕೋಟಿ ವಿಬುಧರಂ ತನ್ನೊಳ ಮುಳುಗಿದರ ಅಣಕಿಪ ಪೆಂಪದವಿ ಪರಿವ ಬೆಳ್ವನಲ ದಿವಿಜ ನದಿಯ ಅಂತಂದೇಳಿ ಬರುತ್ತೆ. ನೆಕ್ಸ್ಟ್ ಬೇರೆ ನೋಡಿ ಏನಂತಂದರೆ, ಈಗ ಸೀತೆಗೆ ಭಾಳ ಖುಷಿ ಇದೆ.
ಯಾಕೆ ಅಂತಂದರೆ ಅವಳಿಗೆ ಈ ವಿಚಾರ ಗೊತ್ತೇ ಇಲ್ಲ. ಯಾವ ವಿಚಾರ? ರಾಮ ತನ್ನನ್ನು ಕಾಡಿಗೆ ಕಳಿಸ್ತಾ ಇರತಕ್ಕಂಥ ವಿಚಾರ. ಯಾಕೆ ಕಾಡಿಗೆ ಕಳಿಸ್ತಾನ ಅನ್ನುವಂಥ ವಿಚಾರ ಗೊತ್ತಿಲ್ಲ. ಆದರೆ ಅವಳೇನು ಅಂದ್ಕೊಂಡಿರ್ತಾಳೆ, ಸೊ ಗರ್ಭಿಣಿ ಇದ್ದೀನಿ, ನನಗೆ ಋಷಿ ಮುನಿಗಳ ಹತ್ರಕ್ಕೆ ಕಳಿಸ್ತಾ ಇದ್ದಾರೆ, ಋಷಿ ಮುನಿಗಳ ಹತ್ತಿರ ನನ್ನನ್ನು ಕಳಿಸ್ತಾ ಇದ್ದಾರೆ ಅಂತಂದೇಳಿ ಅಂದ್ಕೊಂಡಿದ್ದಾಳೆ. ಆದರೆ ಇಲ್ಲಿ ಋಷಿ ಮುನಿಗಳ ಹತ್ರ ಕಳಿಸ್ತಾ ಇಲ್ಲ, ಆದರೆ ಅವಳ ಶೀಲದ ಬಗ್ಗೆ ಶಂಕಿಸಿ ಅವಳನ್ನು ತೊರೀತಾ ಇದ್ದಾನೆ ಅಂತಕ್ಕಂಥ ವಿಚಾರ ಅವಳಿಗೆ ಗೊತ್ತಿಲ್ಲ. ಆದರೆ ಅವಳು ಏನಂತ ಅಂದ್ಕೊಂಡಿದ್ದಾಳೆ ಅಂತಂದರೆ, ನನ್ನನ್ನು ರಾಮ ಋಷಿಮುನಿಗಳ ಹತ್ತಿರ, ಕುಟೀರಗಳ ಹತ್ತಿರ ನನ್ನನ್ನು ಕಳಿಸ್ತಾ ಇದ್ದಾನೆ ಅನ್ನುವಂಥದ್ದು ಅವಳಿಗೆ ಗೊತ್ತಾಗಿ ಅವಳು ತುಂಬ ಖುಷಿಯಿಂದ ಹೋಗ್ತಾ ಇದ್ದಾಳೆ ಅಂತಕ್ಕಂಥದ್ದು. ಹಾಗಾಗಿ ಅವಳಿಗೆ ಏನಾಯಿತು ಅಂತಂದರೆ, ಆ ಕಾಡಿನಲ್ಲಿ ಈಗ ಕರ್ಕೊಂಡು ಹೋಗ್ತಾ ಇದ್ದಾನೆ, ಅಲ್ಲಿ ಅವಳಿಗೆ ಯಾವುದು ಅಂತಂದರೆ ಗಂಗಾ ನದಿ ಕಾಣಿಸುತ್ತೆ ಅಂತಕ್ಕಂಥದ್ದು. ಅನ್ಯಗಂ ಜಾನಕಿಯ ಕಣ್ಣಿಗೆ, ಜಾನಕಿ ಅಂತಂದರೆ ಯಾರು? ಸೀತೆ. ಕಣ್ಣಿಗೆ ತೋರಿತು ಮುಂದೆ ಸನ್ನುತ ರಘುದ್ವಹನ ಕೀರ್ತಿಯೇನೇ ಎನ್ನುವ ಹಾಗೆ, ಶ್ರೀರಾಮನ ಕೀರ್ತಿಯೇನೋ ಎನ್ನುವ ಹಾಗೆ ಯಾವುದು ಕಾಣ್ತಾ ಇದೆ ಅಂತಂದರೆ, ಅಲ್ಲಿ ಗಂಗಾ ನದಿ ಕಾಣ್ತಾ ಇದೆ. ನೋಡಿ, 3 ಭಾಗವಾಗಿ ಸಂಚರಿಸುವಂತಹ ಆ ಗಂಗಾ ನದಿ ಮೂವಟ್ಟೆಯನ್ನಡೆದು, ಮೂವಟ್ಟೆ ಅಂತಂದರೆ 3 ಭಾಗವಾಗಿ, 3 ಪ್ಲಸ್ ಬಟ್ಟೆ ಮೂವಟ್ಟೆ. ಅಲ್ಲಿ ನೋಡಿ, 3 ಪ್ಲಸ್ ಬಟ್ಟೆ ಮೂವಟ್ಟೆ ಅಂತಂದೇಳಿ, ಬಟ್ಟೆ ಅಂತಂದರೆ ದಾರಿ, ಮೂವಟ್ಟೆ ಅಂತಂದರೆ ನಡೆದು ಅಂತಂದೇಳಿ ಹೇಳ್ತಾರೆ. 3 ಭಾಗವಾಗಿ ಸಂಚರಿಸುವಂಥ ಗಂಗಾ ನದಿಯನ್ನು ಯಾರು ನೋಡ್ತಾರೆ ಅಂತಂದರೆ ಸೀತೆ ನೋಡ್ತಾಳೆ. ಅದು ಹೇಗೆ ಕಾಣಿಸ್ತಾ ಆಕಿಗೆ ಅಂತಂದರೆ, ರಘುದ್ವಹನ ಕೀರ್ತಿಯೇನೇ ಮೂವಟ್ಟೆಯನ್ನಡೆದು ಅಂತಂದೇಳಿ. ನೋಡಿ, ಜಾನಕಿಯ ಕಣ್ಣಿಗೆ ಆ ಗಂಗಾ ನದಿ ಈ 3 ಭಾಗವಾಗಿ ಶ್ರೀರಾಮನ ಕೀರ್ತಿಯೇನೋ ಎನ್ನುವ ಹಾಗೆ ಅವಳಿಗೆ ಆ ಗಂಗಾ ನದಿ ಕಾಣಿಸ್ತದಂತ. ಮತ್ತೆ ಹೆಂಗೆ ಕಾಣಿಸ್ತದೆ ನೋಡು, ಆ ಗಂಗಾ ನದಿ ಮತ್ತೆ ಹೇಗೆ ಕಾಣಿಸ್ತಾ ಇದೆ ಅವಳಿಗೆ ಅಂತಂದರೆ, 33 ಕೋಟಿ ದೇವತೆಗಳು ತನ್ನಲ್ಲಿ ಸ್ನಾನ ಮಾಡಲು ಅವರನ್ನು ಹಾಸ್ಯ ಮಾಡಿ ನಗುತ್ತಿರುವಂತೆ ಪರಿಶುದ್ಧವಾದ ಪ್ರವಾಹದಿಂದ ಕೂಡಿದ ಸೀತಾದೇವಿಗೆ ಕಣ್ಣಿಗೆ ಕಾಣಿಸ್ತತಿ ಅಂತಕ್ಕಂಥದ್ದು. ನೋಡಿ, ಮುನ್ನುಳ್ಳ 33 ಕೋಟಿ ವಿಬುಧರ ಅಂತಂದ್ರೆ ಏನು? ದೇವತೆಗಳು ತನ್ನೊಳು ಮುಳುಗಿದರ ಅಣಕಿಪ ಪೆಂಪದವಿ ಪರಿವ ಬೆಳ್ವನಲ ದಿವಿಜ ನದಿಯ ಅಂತಂದೇಳಿ. ಬೆಳ್ವನಲ ಅಂತಂದರೆ ಪರಿಶುದ್ಧವಾಗಿರ್ತಕ್ಕಂತಹ ಪ್ರವಾಹದಿಂದ ಕೂಡಿರ್ತಕ್ಕಂಥ ಸೀತಾದೇವಿಗೆ ಆ ಗಂಗಾ ನದಿ ಕಾಣಿಸ್ತತಿ ಅಂತಕ್ಕಂಥದ್ದು. ಅನ್ಯಗಂ ಜಾನಕಿಯ ಕಣ್ಣಿಗೆ ತೋರಿತು ಮುಂದೆ ಸನ್ನುತ ರಘುದ್ವಹನ ಕೀರ್ತಿಯೇನೇ. ನೋಡಿ, ರಘುದ್ವಹನ ಕೀರ್ತಿಯೇನೇ ಅಂತಂದರೆ ಶ್ರೀರಾಮನ ಕೀರ್ತಿಯೇನೋ ಎನ್ನುವ ಹಾಗೆ 3 ಭಾಗವಾಗಿ ಹರಿತಕ್ಕಂಥ ನದಿ ಕಾಣಿಸ್ತದಂತ ಅವಳಿಗೆ. ಅದು ಹೇಗೆ ಅಂತಂದರೆ, ಮುಕ್ಕಣ್ಣನಂ ಸಾರದು ಜಗದ ಪಾಪಮ್ಮ ಮುರಿದು ಮುಕ್ಕಿ ಮುನ್ನೀರು ಮುಂತಾಗಿ. ಮುನ್ನೀರು ಅಂತಂದ್ರೆ ಏನು? ಸಮುದ್ರ. ಮುನ್ನೀರು ಮುಂತಾಗಿ ದೇವರೊಳಗಾದ ಮುನ್ನುಳ್ಳ 33 ಕೋಟಿ ವಿಬುಧರಂ ಅಂತಂದೇಳಿ ಬರುತ್ತೆ. 33 ಕೋಟಿ ದೇವತೆಗಳು ತನ್ನಲ್ಲಿ ಸ್ನಾನ ಮಾಡಲು ಅವರನ್ನು ಹಾಸ್ಯ ಮಾಡಿ ನಗುತ್ತಿರುವಂತೆ ಆ ಪರಿಶುದ್ಧವಾಗಿರ್ತಕ್ಕಂಥ ನದಿ ಸೀತಾದೇವಿಯ ಕಣ್ಣಿಗೆ ಕಾಣಿಸ್ತು ಅನ್ನುವಂಥ ಮಾತನ್ನು ಅಲ್ಲಿ ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು. ಈಗೇನು ಆ ನದಿ ಹತ್ರಕ್ಕೆ ಬರ್ತಾರೆ, ನದಿ ಈಗ ಸೀತಾದೇವಿಗೆ ಆ ರೀತಿ ಕಾಣಿಸ್ತು. ಈಗ ನೋಡಿ ನೆಕ್ಸ್ಟು ಏನು ಮಾಡ್ತಾರೆ ಅಂತಕ್ಕಂಥದ್ದು. ಇಳಿದು ರಥದಿಂದೆ, ನೋಡಿ ಆ ಒಂದು ಮಂದಾಕಿನಿಗೆ ಪೊಡಮಟ್ಟು. ಮಂದಾಕಿನಿ ಅಂತಂದ್ರೆ ಏನು? ಗಂಗಾ ನದಿಗೆ. ಪೊಡಮಟ್ಟು ಅಂದ್ರೆ ಏನು? ನಮಸ್ಕರಿಸಿ. ನೋಡಿ, ಈಗ ಸೀತಾದೇವಿಗೆ ಗಂಗಾ ನದಿ ಹರಿತಕ್ಕಂಥದ್ದು ಕಾಣ್ತು. ಗಂಗಾ ನದಿ ಹತ್ತಿರಕ್ಕೆ ಬಂದು ಈಗ ಅಲ್ಲಿ ಇಳಿದು ರಥದಿಂದ ಮಂದಾಕಿನಿಗೆ ಪೊಡಮಟ್ಟು ಬಳಿಕ ನಾವಿಕರೊಡನೆ ನಾವದೋಳ್ ಗಂಗೆಯಂ ಕಳೆದು ನಿರ್ಮಲ ತೀರ್ಥದೋಳ್ ಮಿಂದು ಸೌಮಿತ್ರಿ ಮತ್ತೆ ಭೂಜಾತಿ ಸಹಿತ ಒಳಗೊಳಗೆ ಮರುಗಿ ಬಿಸುಸುಯ್ದು ಚಿಂತಿಸುತ್ತ ಮುಂದೆಳೆದ ಉಗ್ರ ಮೃಗ ಪಕ್ಷಿಗಣದಿಂದ ಗೂರ್ಮಿಸುವ ಅಳವಮಂ ಪೊಕ್ಕನ ಅಡಿಯಿಡ ಒಡ ಅಸದಳಮೆ ಎಂಬ ಕರ್ಕಶದ ಮಾರ್ಗದಿಂದೇ. ನೋಡಲ್ಲಿ ಅಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂತಂದರೆ, ಸೊ ಈಗ ಗಂಗಾ ನದಿ ಕಾಣ್ತವಳಿಗೆ ಯಾವ ರೀತಿ ಕಾಣ್ತು ಅನ್ನುವಂಥದ್ದನ್ನು ನಾವು ನೋಡಿದ್ವಿ. ಈ ಗಂಗಾ ನದಿಯ ಹತ್ತಿರಕ್ಕೆ ಬಂದರು, ಮಂದಾಕಿನಿಗೆ ಪೊಡಮಟ್ಟು ಅಂದರೆ ರಥದಿಂದ ಇಳಿದ್ಬಿಟ್ಟು ಗಂಗಾ ನದಿಗೆ
ನಮಸ್ಕಾರವನ್ನು ಮಾಡಿ ನಾವಿಕರೊಡನೆ ನಾವದೋಳು ಗಂಗೆಯಂ ಕಳೆದು ಅಂತಂದ್ರೆ ಏನು? ಸೊ ಗಂಗೆಯನ್ನು ದಾಟಿ ಗಂಗಾ ನದಿಯನ್ನು ದಾಟಿದರು. ಯಾವ ರೀತಿ? ನಾವಿಕರೊಡನೆ ನಾವದೋಳು. ನಾವ ಅಂತಂದ್ರೆ ದೋಣಿಯ ಒಳಗೆ, ಅಂಬಿಗರೊಡನೆ. ನಾವಿಕರೊಡನೆ ಅಂತಂದ್ರೆ ದೋಣಿಯನ್ನು ನಡೆಸುವಂಥವ್ರಿಗೆ ನಾವು ಅಂಬಿಗ ಅಂತಂದೇಳಿ ಕರಿತೀವಿ. ಹಾಗಾಗಿ ನಾವಿಕರೊಡನೆ ನಾವದೋಳು ಗಂಗೆಯಂ ಕಳೆದು ನಿರ್ಮಲ ತೀರ್ಥದೋಳು ಮಿಂದು ಅಂದ್ರೇನು? ಸ್ನಾನವನ್ನು ಮಾಡಿಕೊಂಡು ಯಾರ್ಯಾರು? ಸೌಮಿತ್ರಿ ಮತ್ತು ಭೂಜಾತೆ ಸಹಿತ. ನೋಡಿ, ಸೌಮಿತ್ರಿ ಮತ್ತು ಭೂಜಾತೆ ಅಂತಂದ್ರೆ ಯಾರು? ಸೀತಾದೇವಿ. ಸೌಮಿತ್ರಿ ಅಂತಂದ್ರೆ ಲಕ್ಷ್ಮಣ. ಇಬ್ಬರು ಕೂಡ ಸ್ನಾನವನ್ನು ಮಾಡಿಕೊಂಡು, ಮಿಂದು ಅಂತಂದ್ರೆ ಸ್ನಾನವನ್ನು ಮಾಡಿಕೊಂಡು ಸಹಿತ ಮತ್ತೆ ಒಳಗೊಳಗೆ ಮರುಗಿ ಬಿಸಿಸುಯ್ದು ಚಿಂತಿಸುತ್ತಾ. ನೋಡಿ, ಮತ್ತೆ ಒಳಗೊಳಗೆ ಮರುಗಿ ಬಿಸಿಸುಯ್ದು ಚಿಂತಿಸುತ್ತಾ. ಯಾರು? ಲಕ್ಷ್ಮಣ. ಇನ್ನೇನು ನನ್ನ ಅತ್ತಿಗೆಯನ್ನು ಬಿಟ್ಟು ಹೋಗ್ಬೇಕಲ್ಲ ಅಂತಂದೇಳಿ ಒಳಗೊಳಗೆ ಮರುಗ್ತಾ ಇದ್ದಾನೆ. ಬಿಸಿಸುಯ್ದು ಚಿಂತಿಸುತ್ತಾ ಮುಂದೆಳೆದ ಅಂತಂದ್ರೆ ಏನು? ಮುಂದೆ ಕಾಣ್ತಕ್ಕಂತಹ ಉಗ್ರ ಮೃಗ ಪಕ್ಷಿ ಗಣದಿಂದ ಗೂರ್ಮಿಸುವ ನಾನಾ ವಿಧದ ಪ್ರಾಣಿ ಪಕ್ಷಿಗಳಿಂದ ಕೂಡಿದ ಭಯಂಕರವಾಗಿರ್ತಕ್ಕಂಥ ಧ್ವನಿಯಿಂದ ಕೂಡಿರ್ತಕ್ಕಂಥ ಅರಣ್ಯ. ಅಳವ ಮಮ್ಮ ಅಂತಂದ್ರೆ ಏನು? ಅರಣ್ಯ. ನಾನಾ ವಿಧದ ಪ್ರಾಣಿ ಪಕ್ಷಿಗಳಿಂದ ಕೂಡಿರ್ತಕ್ಕಂತಹ ಭಯಂಕರವಾಗಿರ್ತಕ್ಕಂಥ ಧ್ವನಿ ಅಂತಕ್ಕಂಥದ್ದು. ಮೃಗ ಪಕ್ಷಿ ಗಣದಿಂದ ಗೂರ್ಮಿಸೋದು ಅಂತಂದ್ರೆ ಏನು? ಧ್ವನಿ. ಯಾವುದರ ಧ್ವನಿ? ಭಯಂಕರವಾಗಿರ್ತಕ್ಕಂಥ ಉಗ್ರ ಮೃಗ ಪಕ್ಷಿಗಳ ಧ್ವನಿ ಅಂತಕ್ಕಂಥದ್ದು. ಅಳವಮ್ಮಮ್ಮ ಅಂತಂದ್ರೆ ಅರಣ್ಯ ಅಂತಂದೇಳಿ. ಪೊಕ್ಕನ ಅಡಿಯಿಡ ಒಡ ಅಸದಳಮೆ ಎಂಬ ಕರ್ಕಶದ ಮಾರ್ಗದಿಂದ ಒಂದು ಹೆಜ್ಜೆಯನ್ನು ಕೂಡ ಇಡೋದಕ್ಕೆ ಅಲ್ಲಿ ದಾರಿನೇ ಇಲ್ಲ ಅಂತ ಒಂದು ಭಯಂಕರವಾಗಿರ್ತಕ್ಕಂಥ ಅರಣ್ಯದ ಮುಂದೆ ಬಂದು ನಿಂತ್ಕೊಂಡಿದ್ದಾರೆ ಅಂತಕ್ಕಂಥದ್ದು. ನೋಡಿ, ಎಂಥ ಒಂದು ಭಯಂಕರವಾಗಿರ್ತಕ್ಕಂಥ ನಾನಾ ವಿಧದ ಪ್ರಾಣಿ ಪಕ್ಷಿಗಳಿಂದ ಕೂಡಿದ ಭಯಂಕರವಾಗಿರ್ತಕ್ಕಂಥ ಧ್ವನಿಯಿಂದ ಕೂಡಿದ ಅರಣ್ಯದ ಮುಂದೆ ಈಗ ಒಂದು ಹೆಜ್ಜೆಯನ್ನೂ ಕೂಡ ಇಡೋದಕ್ಕೆ ದಾರಿ ಇಲ್ಲದೆ ಇರತಕ್ಕಂಥ, ನೋಡಿ, ಕರ್ಕಶದ ಮಾರ್ಗದಿಂದ ನೋಡಿ ಒಂದು ಹೆಜ್ಜೆಯನ್ನು ಕೂಡ ಇಡೋದಕ್ಕೆ ಅಲ್ಲಿ ಜಾಗ ಇಲ್ಲ ಅಂಥ ಒಂದು ದಟ್ಟವಾಗಿರ್ತಕ್ಕಂಥ ಅರಣ್ಯದ ಮುಂದೆ ಬಂದೀಗ ನಿಂತ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಎಲ್ಲಿಗೆ ಬಂದರೆ ಈಗ ಗಂಗಾ ನದಿಯನ್ನು ದಾಟಿ ಅವ್ರೀಗ ಆ ಒಂದು ಗಂಗಾ ನದಿಯನ್ನು ದಾಟಿ ಸ್ನಾನವನ್ನು ಮಾಡಿಕೊಂಡು ಈಗ ಆ ಒಂದು ಕಾಡಿನ ಹತ್ರಕ್ಕೆ ಒಂದು ಭಯಂಕರವಾಗಿರ್ತಕ್ಕಂಥ ಒಂದು ಅರಣ್ಯದ ಮುಂದೆ ಬಂದು ನಿಂತ್ಕೊಂಡಿದ್ದಾರೆ ಅಂತಕ್ಕಂಥದ್ದು. ಓಕೆ, 1, 2 ಮತ್ತು 3 ಮತ್ತು 4 ಪ್ಯಾರವನ್ನು ನಾವೀಗ ನೋಡಿದ್ದೀವಿ ಅಂತಕ್ಕಂಥದ್ದು. ಈ ಪ್ಯಾರಾದಲ್ಲಿ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ಸ್ ಬೇಕಾದ್ರೂ ಮಾಡಿ, ಅಥವಾ ಏನಾದರೂ ಡೌಟ್ ಇದ್ದರೆ ಬೇಕಾದ್ರೆ ತರಗತಿಯಲ್ಲಿ ಬೇಕಾದ್ರೆ ಚರ್ಚೆ ಮಾಡೋಣಂತೆ. ಇಷ್ಟನ್ನು ನಾವೀಗ ನೋಡೋಣ. ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಅಂತಕ್ಕಂಥದ್ದು.